ತುಂಬಾ ಚೆನ್ನಾಗಿತ್ತು. ಹೀರೋಯಿನ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಇನ್ನೂ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾ ಸಿಕ್ಲಿ ಮತ್ತೆ ಒಂದು ಆಸ್ಕರ್ ಸಿಕ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಅವರು. ಇವತ್ತು ನಾನು ಏನು ಮಾಡಿದನೋ ಇವರಿಂದ ಮಾಡಿರೋದು. ಸೊ ಇವ್ರಿಗೆ ಕೇಳಿ, ರಫ್ ರೋಲ್ಸ್ ನಾನು ಯಾವತ್ತೂ ಮಾಡಿಲ್ಲ. ಸೊ ಶಾರ್ಟಿಗೆ ಬಂದು ಸುಪ್ರೀತಾ ಅವರು ನಿಂತ್ಕೋತಾ ಇದ್ರು, ಅದನ್ನು ನನಗೆ ಹೇಳ್ಕೊಡೋರು. ಸೊ ಹಾಗಾಗಿ ಇವತ್ತು ನಾನು ಏನೇ ಒಂದು ಮಾಡಿದ್ರು ಆ ಒಂದು ಕ್ರೆಡಿಟ್ ನಾನು ಸುಪ್ರೀತಾ ಅವ್ರಿಗೆ. ಅದೊಂದು ತುಂಬ ಪುಣ್ಯದ ಕೆಲಸ. ನಾನು ಅಂದರೆ ನನಗೆ ಪುಣ್ಯ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಈ ಥರದ್ದು ಒಂದು ಸಿನಿಮಾಗೆ ನಾನು ಒಂದು ಭಾಗಿಯಾಗಿದ್ದೀನಿ ಅನ್ನೋದು ಭಾಳ ಖುಷಿ ಕೊಡ್ತು. ಆ್ಯಂಡ್ ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಸೊ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಕನ್ನಡ ಸಿನಿಮಾವನ್ನು ನೋಡಬೇಕು ಅಂತ ಥ್ಯಾಂಕ್ ಯು. ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸಾಕಷ್ಟು ಸಲ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಮಾತಾಡ್ತೀವಿ. ಬಟ್ ಇವತ್ತು ಖಂಡಿತವಾಗ್ಲೂ ಅಪ್ಪ ಅಮ್ಮ ಮಕ್ಕಳು ಯಾರು ಬೇಕಾದರೂ, ಈವನ್ ಇಫ್ ಇಟ್ ಇಸ್ ಕಾಲೇಜ್ ಸ್ಟೂಡೆಂಟ್ಸ್ ಯಾರೇ ಆಗಿರಬಹುದು, ಎಲ್ಲರೂ ಬಂದು ನೋಡುವಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಪ್ಲೀಸ್ ಡೂ ಕಮ್ ಅಂಡ್ ವಾಚ್. ಥಿಯೇಟರ್ಸಲ್ಲೇ ವಾಚ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಚಿತ್ರದಲ್ಲಿ ನಾನು ಅಚ್ಯುತ್ ಕುಮಾರ್ ಸರ್ ಅವರ ಚೈಲ್ಡ್ಹುಡ್ ಪಾತ್ರ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ಮೂವಿ ನೋಡೋಕ್ಕೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದಯವಿಟ್ಟು ಇದೆಲ್ಲ ನಂಬಿಟ್ಟು ಬಂದಿರೋದೇ 4 ಸೀನು. ಸುಮ್ಮನೆ 4 ಸೀನ್ ಇದ್ರು ನನಗಂತೂ ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾವು ಎಲ್ಲರೂ ಸೇರಿ ಅವಳಿಗೆ ಗೂಗಲ್ ಪೇ ಒಂದು 200 ರೂಪಾಯಿ ಆದ್ರೂ ಮಾಡಬೇಕು ಅಂದ್ರೆ ಏನ್ ಗೊತ್ತಾ, ಇವ್ರಿಗೆ ತಿಂಡಿ ಕೊಡ್ಸಿದೀನಲ್ಲ ಇವಾಗ ಥಿಯೇಟರ್ ಒಳಗೆ, ಅದನ್ನೆಲ್ಲ ಹಿಂಗ್ ಸಾಲ ತೀರಿಸ್ತಾ ಇದಾರೆ ಅಷ್ಟೇ. ಇಲ್ಲ, ಗೂಗಲ್ ಪೇ ಗೀತಾ ಅಂತ ಹೇಳ್ತಾ ಇದೀವಿ. ಏನು ಅಂದ್ರೆ ಸಿನಿಮಾದಲ್ಲಿ ಇವ್ರ ಕ್ಯಾರೆಕ್ಟರ್ ಗೂಗಲ್ ಪೇ ಗೀತಾ ಅಂತ ಸಗದಾಗಿ ಮಾಡಿದ್ದಾರೆ. ಅಂಡ್ ಇಡೀ ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ. ತುಂಬ ಖುಷಿ ಆಗ್ತಾ ಇದೆ. ಈ ಸಿನಿಮಾ ನಾವು 3-4 ವರ್ಷ ಹಿಂದೆ ಮಾಡಿದ್ದು. ಸೊ ಇಷ್ಟು ವರ್ಷಗಳಾದಮೇಲೆ ರಿಲೀಸ್ ಆಗ್ತಾ ಇದೆಯಲ್ಲ ಅಂತ ಒಂದು ಖುಷಿ. ಆಮೇಲೆ ಎಲ್ಲರೂ ನಗ್ತಾ ಎಂಜಾಯ್ ಮಾಡ್ಕೊಂಡು ಹೋದರು. ಸೊ ನನಗೆ ತುಂಬ ಖುಷಿ ಆಯಿತು. ಇದು ನನ್ನ 2ನೇ ಸಿನಿಮಾ ಆ್ಯಕ್ಚುಲಿ ಮಾಡಿದ್ದು. ಸೊ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಎಲ್ಲರಿಗೂ ಇಷ್ಟ ಆಯಿತು. ಸೊ ಅಷ್ಟೇ ಖುಷಿ. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಸೊ ಖುಷಿ ಆಗ್ತಾ ಇದೆ. ಯಾವತ್ತೂ ಯಾರು ಒಳ್ಳೇದೇನಾದ್ರು ಪಾಸಿಟಿವ್ ಹೇಳಿದ್ರೆ ಖುಷಿ ಆಗುತ್ತಲ್ಲ. ಸೊ ತುಂಬ ಖುಷಿ ಆಗ್ತದೆ.